ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಪವನ್ ಕೃಷ್ಣ. ಹಾಂ ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಘಶ್ರೀ. ಸೊ ನಾವೀಗ ಬಂದಿದ್ದೀವಿ ಎಡ್ ಬೇರನ್ ಗಾರ್ಡನ್, ಅಂದರೆ ಸ್ಟ್ರಾಬೆರಿ ತೋಟಕ್ಕೆ ಬಂದಿದ್ದೀವಿ. ಒಳಗಡೆ ತುಂಬ ಸ್ಟ್ರಾಬೆರೀಸ್ ಇರುತ್ತೆ. ನಾವೇ ಕಿತ್ಕೊಂಡು ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಪ್ಲಸ್ ಒಂದು ಬುಟ್ಟಿ ಕೊಡ್ತಾರೆ, ಮನೆಗೆ ತೊಗೊಂಡೋಗ್ಬೋದು. ಅದಕ್ಕೆ ಮಾತ್ರ ಪೇ ಮಾಡಬೇಕಾಗುತ್ತೆ. ನಾವು ತಿನ್ನೋದಕ್ಕೆ ಪೇ ಮಾಡೋ ಅಷ್ಟು ಇಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಬನ್ನಿ ನೋಡೋಣ ಒಳಗಡೆ ಹೆಂಗಿರುತ್ತೆ ಅಂತ. ತುಂಬ ದೂರ ನಡ್ಕೊಂಡು ಬಂದಿದ್ದೀವಿ, ಇನ್ನೂ ನಡಿಬೇಕಂತೆ. ಇಲ್ಲೇ ಗೊತ್ತಾಗಿದ್ದು ನಮಗೆ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಸೊ ಎಡ್ ಬೀರನ್ ಸುಮ್ ಸೆಲ್ಫ್ ಪ್ಲಕ್ಕನ್ ಅಂತಂದರೆ ಸ್ಟ್ರಾಬೆರೀಸ್ ಟು ಸೆಲ್ಫ್ ಪ್ಲಕ್ಕಿಂಗ್ ಅಂತ. 500 ಮೀಟ್ರ್ ಇದೆ. ಅಲ್ಲಿ ಜನ ಕಾಣಿಸ್ತಾ ಇದ್ದಾರೆ. ಈಗ ಅಲ್ಲಿವರೆಗೂ ಹೋಗಬೇಕು. ಇನ್ನೂ ಅರ್ಧ ಕಿಲೋಮೀಟ್ರ್ ನಡೆದು ಆಮೇಲೆ ಸ್ಟ್ರಾಬೆರೀಸ್ನ ಸ್ವಲ್ಪ ಕೀಳಬೇಕು. ಸೊ ಯಾವತ್ತೂ ಬಂದಿಲ್ಲ ನಾವು, ಇದೇ ಮೊದಲ ಬಾರಿಗೆ ಬರ್ತಾ ಇರೋದು. ತುಂಬ ಸರಿ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಕೊರೋನಾ ಇದ್ದಿದ್ದರಿಂದ ಬರೋಕ್ಕೆ ಆಗಲಿಲ್ಲ. ಈ ಜಾಗ ಬಂದು ಹ್ಯಾನೋವರಲ್ಲಿದೆ, ನಾರ್ತ್ ಆಫ್ ಜರ್ಮನಿ. ಸೊ ಸ್ವಲ್ಪ ಬಿಸಿಲು ಕಮ್ಮಿ ಇದೆ, ಹಾಗಾಗಿ ಚೆನ್ನಾಗಿದೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ತಣ್ಣಗಿದೆ, ಗಾಳಿ ಬರ್ತದೆ. ವರೀಶ್ ತುಂಬ ಬಿಸಿಲಿರುತ್ತೆ ಅಂದ್ಕೊಂಡ್ವಿ, ಬಟ್ ಇಲ್ಲಿ ಬಂದಮೇಲೆ ಏನೂ ಬಿಸಿಲಿಲ್ಲ. ಚೆನ್ನಾಗೇ ಇದೆ, ತಣ್ಣಗೆ ಗಾಳಿ ಬರ್ತದೆ. ಒಂದು ಸ್ವಲ್ಪ ವಾಕ್ ಮಾಡ್ದಂಗೂ ಆಗುತ್ತೆ. ಅರ್ಧ ಕಿಲೋಮೀಟ್ರ್ ಏನು ಪರವಾಗಿಲ್ಲ. ಎಲ್ಲ ಜನ ಕಾಣಿಸ್ತಿದ್ದಾರೆ ಆಗಲೇ. ಬರ್ತಾ ಇದೆ ಹೋಗ್ತಾ ಇದೆ ಬಿಸಿಲು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸೆಕೆ ಥರ ಏನಾಗ್ತಲ್ಲ, ಗಾಳಿ ಇರೋದ್ರಿಂದ ಚೆನ್ನಾಗಿದೆ. ನಾವಿರೋ ನಮ್ಮ ಮನೆಯಿಂದ ಇದು ತುಂಬ ದೂರ ಇದೆ. ನಮಗೆ ಟ್ರೈನಲ್ಲೇ 1 ಗಂಟೆ ಟೈಮ್ ಆಯಿತು. ಸೊ ಆಲ್ರೆಡಿ ಅರ್ಧ ಕಿಲೋಮೀಟ್ರ್ ನಡ್ತಿದ್ದೀವಿ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಇನ್ನರ್ಧ ಕಿಲೋಮೀಟ್ರ್ ನಡಿಬೇಕು ಅಂತ. ಸೊ ನಡೀತಾ ಇದ್ದೀವಿ, ಯಾರೂ ಇಲ್ಲ ಸುತ್ತಲೂ ಮುತ್ತಲು. ಹಿಂದೆ ಕಾರ್ ಬರ್ತಾ ಇದೆ ಅನ್ಕೋತೀನಿ. ಏನೇ ಅದು ಬೇಕಿರೋ ಸೈಲೆಂಟ್ ಮಾಡ್ಬೋದು ನಾವು. ಕಾರಲ್ಲಿ ಬರೋರಿಗೆ ಏನು ತೊಂದರೆ ಇಲ್ಲ, ಡೈರೆಕ್ಟ್ ಹೀಗೆ ಬರ್ಬೋದು ಮನೆಯಿಂದನೇ, ಏನು ತೊಂದರೆ ಇಲ್ಲ. ಬಟ್ ಇನ್ನೂ ಎಲ್ಲ ಫ್ರೆಂಡ್ಸ್ ಜೊತೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಆಡ್ಕೊಂಡು ಜಾಸ್ತಿ ಜನ ಬಂದಷ್ಟು ತುಂಬ ಚೆನ್ನಾಗಿರುತ್ತೆ. ಹೋಗ್ಬಿಡ್ಬೋದು. ಆ್ಯಕ್ಚುಲಾಗಿ ಈ ಕಡೆ ಆ ಕಡೆ ಎಲ್ಲ ತುಂಬ ದೂರ ಕಡೆಯಿಂದ ಇದೆ ನೋಡಿ. ಇಲ್ಲೆಲ್ಲ ಚಿಗುರ್ತಾ ಇದೆ ಅನಿಸುತ್ತೆ. ಈ ಕಡೆ ಎಲ್ಲ ಬೆಳೆದಿದೆ, ಖಾಲಿ ಆಗಿಬಿಟ್ಟಿದೆ. ಹೆಡ್ಕೊಂಡು ಹೋಗ್ತಾ ಇದ್ರೆ ಆ ಸ್ಟ್ರಾಬೆರಿ ಸ್ಮೆಲ್ ಇಲ್ಲಿವರೆಗೂ ಬರ್ತದೆ. ಗಮ್ಮತ್ತ ಸುವಾಸನೆ ಇರುತ್ತಲ್ಲ, ತುಂಬ ಚೆನ್ನಾಗಿ ಬರ್ತದೆ. ಇಲ್ಲೇನೋ ಗುಯ್ ಗುಯ್ ಅಂತ ಇದೆ. ಅಕ್ಕಪಕ್ಕ ಎರಡೂ ಕಡೆ ತೋಟದಲ್ಲಿ ಬರೀ ಸ್ಟ್ರಾಬೆರೀಸ್ ಇದೆ. ತುಂಬ ಗಮ್ಮಂತ ಇದೆ. ನಾವು ಏನು ಇಷ್ಟು ದೂರ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ, ಆದರೆ ಅಲ್ಲಿ ಮುಂದೆ ನೋಡಿದ್ರೆ ತುಂಬ ಜನ ಕಾಣ್ತಾ ಇದ್ದಾರೆ. ಅಲ್ಲಿ ಆಲ್ರೆಡಿ ನನಗೆ ಎಷ್ಟೊಂದು ಕಾಸು ಕಾಣ್ತಾ ಇದೆ. ಸೊ ಈಗ ತಾನೇ ಮಾತಾಡಿದ್ದೀನಿ. ಏನು ಅಂತಂದರೆ ನಾವು ಆಲ್ ಯು ಕ್ಯಾನ್ ಈಟ್ ಅಂತ ಅಂದ್ಕೊಂಡಿದ್ವಿ. ಬಟ್ ಏನು ಅಂತಂದರೆ ಎಷ್ಟು ಬೇಕೋ ಅಷ್ಟು ತಿನ್ನಂಗಿಲ್ಲ. ಬಾಕ್ಸಲ್ಲಿ ತೊಗೊಂಡು ಬರಬೇಕು ನಾವು. ತಿನ್ನಂಗಿಲ್ವಾ? ಓ ಮೈ ಗಾಡ್. ಸಾಕಲ್ಲ ಇದು? ಸಾಕಲ್ಲ, ಚುಚ್ಕೊತಾ ಇದೆ. ಇಲ್ಲ, ಓಕೆ ಇದೆ, ಓಕೆ ಇದೆ, ಓಕೆ ಕಣ.
ಸೊ ಇದಕ್ಕೆ ಮುಂಚೆ ಕೇಳಿದ್ದಕ್ಕೆ ಇಲ್ಲಿ ನೀವೇನಾದರೂ ಡಿಶಸ್ ಮಾಡಬೇಕು, ಸ್ವೀಟ್ ಡಿಶಸ್ ಅಂದರೆ ಇಲ್ಲಿ ತೊಗೊಳ್ಳಿ, ನಿಮಗೆ ತಿನ್ನೋಕ್ಕೆ ಬೇಕು ಅಂತಂದರೆ ಅಲ್ಲಿ ಮಧ್ಯದಲ್ಲಿ ಹೋಗಿ ಸಿಹಿಯಾಗಿರೋದು ತುಂಬ ಇದೆ ಅಂತ ಹೇಳಿದ್ದಾರೆ. ಸೊ ವಿಲ್ ಗೋ ಸೆಂಟರ್, ಅಲ್ಲಿವರೆಗೂ ಹೋಗ್ಬೇಕೀಗ. ಹೋಗೋಣ. ಬಹಳ ಗಮ್ಮು ಅಂತ ಸುವಾಸನೆ ಬರ್ತಾ ಇದೆ. ಆ ರೋಡಲ್ಲಿ ಏನು ಬರ್ತಿತ್ತಲ್ಲ ಅದಕ್ಕೆ ತುಂಬ ಚೆನ್ನಾಗಿದೆ. ಒಂದೇ ಒಂದು ತಿನ್ನು ಅಷ್ಟೆ. ನೋಡಿ ಇಲ್ಲಿ ಸ್ಟ್ರಾಬೆರೀಸು ಗೊಂಚಲು ಬಿಟ್ಟಿದೆ. ಅದು ಒಂದೊಂದು ಕಡೆ ಚೆನ್ನಾಗಿರುತ್ತೆ, ಒಂದೊಂದು ಕಡೆ ಚೆನ್ನಾಗಿರಲ್ಲ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಜನ ಕಿತ್ಕೊಂಡು ಹೋಗಿರ್ತಾರಲ್ಲ. ಆ್ಯಕ್ಚುಲಾಗಿ ತಿನ್ನಬಾರ್ದು. ಸೊ ನೋಡ್ತಾ ಇದೆ ಇರೋಕ್ಕಾಗ್ತಾಯಿಲ್ಲ. ತುಂಬ ಸ್ಮೆಲ್ ಚೆನ್ನಾಗಿತ್ತು. ಒಂದೇ ಒಂದು ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ತಿಂದು ನೋಡಿದ್ದು. ಭಾಳ ಚೆನ್ನಾಗಿದೆ. ಸೊ ಅಷ್ಟೇ, ಒಂದೇ ಒಂದು ತಿಂದಿದ್ದೀನಿ, ಇನ್ನು ತಿನ್ನೋದಿಲ್ಲ. ನೋಡಿ ಇಲ್ಲಿ ಹೇಗೆ ಗೊಂಚಲಾಗಿಬಿಟ್ಟಿದೆ. ನಾನು ಇದೇ ಮೊದಲನೇ ಬಾರಿಗೆ ಸ್ಟ್ರಾಬೆರೀಸ್ ಹೆಂಗೆ ಗಿಡದಲ್ಲಿ ಇರುತ್ತೆ ಅನ್ನೋದೇ ನಾನು ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀನಿ ನಾನು. ನೋಡಿ ಇಲ್ಲೆಲ್ಲ ತುಂಬ ಜನ ಬಂದಿಲ್ಲ ಅನಿಸುತ್ತೆ. ನೋಡಿ ಇಲ್ಲೆಲ್ಲ ಎಷ್ಟಿದೆ ಹುಳಗಳಿದೆ, ನೋಡ್ಕೊ ಹುಷಾರು. ಯಾವುದೋ ಗಿಡದಲ್ಲಿ ಇರುತ್ತಲ್ಲ. ಓಹ್ ಇದು ನೋಡಿ ಕೆಂಪುಗೆ. ಕೆಲವು ಕಾಯಾಗಿದೆ, ಕೆಲವು ಹಣ್ಣಾಗಿದೆ. ಕೆಂಪು ಬಣ್ಣದಲ್ಲಿರೋದನ್ನು ಮಾತ್ರ ಕೀಳ್ತಾ ಇದ್ದೀನಿ. ಓಹ್ ಇಲ್ಲಿ ನೋಡಿ ಚೆನ್ನಾಗಿದೆ, ತುಂಬ ತಿನ್ನಬೇಕು ಅನಿಸ್ತದೆ. ಬಟ್ ನಾನು ಒಂದೇ ತಿಂದೆ, ಪಾಪ ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಸೊ ಸಾಕು, ಒಂದು ತಿಂದ್ವಿ. ಇದೆಲ್ಲ ಕಿತ್ಕೊಂಡು ಹೋಗ್ತೀವಲ್ಲ, ಅದು ಸಾಕಷ್ಟೆ. ಲೈನ್ ಚೇಂಜ್ ಮಾಡ್ಕೊಡಿ. ಕೆಲವು ಹಣ್ಣುಗಳು ಪ್ರೆಸ್ ಆಗಿಬಿಟ್ಟಿದೆ. ಅದೇ ನಡೀತಾ ಜನ ತುಳಿದು ಬಿಟ್ಟಿದ್ದಾರೆ. ಎಷ್ಟು ಕಿತ್ತಿದ್ಯಾ? ಬುಟ್ಟಿ ಅವ್ರ ಹತ್ರ ಇದೆ, ನನ್ನ ಹತ್ರ ಇಲ್ಲ. ನಾವು ಒಂದೇ ಬುಟ್ಟಿ ತಗೊಂಡ್ವಿ. ಸರಿ ಹಾಕು ಬಾ.
ನಿಧಾನಕ್ಕೆ ಹಾಕು. ಅದು ಯಾವುದೋ ಒಂದು ಹೋಗಿದೆ. ಹೌದಾ? ನಾನು ಮನೆಗೆ ಫೋನ್ ಮಾಡ್ತೀನಿ ನಮ್ಮ ಮಗ. ಇಲ್ಲ ತುಂಬಿನ ಯಾ ಇಲ್ಲಿದೆ ತೋ ಅಲ್ಲಿ ಹಾಕು. ತುಂಬ ಚಿಕ್ಕ ಚಿಕ್ಕದು ಕೇಳ್ಬೇಡ, ರುಚಿ ಇರಲ್ಲ. ಭಾಳಷ್ಟು ಮಂದಿ ಎಲ್ಲರೂ ತಿಂತಾ ಇದ್ದಾರೆ, ತಿನ್ನಬಾರ್ದು ಅಂತ ಹೇಳಿದ್ರು. ಆದರೂ ಸಹ ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಅವಾಗವಾಗ ಒಂದೊಂದು ನಾವು ತಿಂತಾಯಿದ್ದೀವಿ. ಭಾಳ ಅದ್ಭುತವಾಗಿದೆ. ಆಹಾ, ಸಾಕಾಯ್ನ ಬೇಕಾ? ತಿನ್ಬಿಡೋದು. ಕಷ್ಟ ಬಿದ್ದು ಬೆವರು ಸುರಿಸಿ ಬೆಲೆ ಬೆಳೆದಿಲ್ಲ ಸ್ಟ್ರಾಬೆರೀಸ್ ಕಿತ್ತಿದ್ದೀವಿ. ತುಂಬ ಚೆನ್ನಾಗಿತ್ತು, ಭಾಳ ಸಿಹಿಯಾಗಿತ್ತು, ಅದ್ಭುತವಾಗಿತ್ತು. ನಾನು ಇದುವರೆಗೂ ಇಷ್ಟು ಸಿಹಿಯಾಗಿರೋದು ನಾನು ಇದೇ ಮೊದಲನೇ ಬಾರಿಗೆ ಬರ್ತಾ ಇರೋದು. ಜರ್ಮನಿಲಿ 7 ವರ್ಷದಿಂದ ಇದ್ರೂ ಮೊದಲನೇ ಬಾರಿಗೆ ಸ್ಟ್ರಾಬೆರೀಸ್ ಕೀಳಕ್ಕೆ ಬಂದಿರೋದು. ಜ್ಯೂಸ್ ಮಾಡ್ಕೋಬೋದು, ಸ್ವೀಟ್ ಮಾಡ್ಕೋಬೋದು, ಇಲ್ಲ ಹಂಗೆ ತಿನ್ಬೋದು. ಸೊ ಸಾಕು. ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ರೆಡ್ ಆಗಿದೆ. ಎಲ್ಲ ಥರದ್ದು ಕಿತ್ಕೊಂಡಿದ್ವಿ, ಸಣ್ಣದು ದೊಡ್ಡದು ಎಲ್ಲ. ಬಟ್ ಚೆನ್ನಾಗಿದೆ, ಇಷ್ಟ ಆಯಿತು ಬಂದಿದ್ದು. ಸಾಕಾ? ಹಾಂ ಸಾಕು. ಸಾಕು ಹೋಗೋಣ. ಹೆಂಗಿತ್ತಮ್ಮ? ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ತಿಂದಿದ್ದಾಯಿತು, ಕಿತ್ತಿದ್ದಾಯಿತು. ಈಗ ಮನೆ ಕಡೆ ಹೋಗಬೇಕು. ಪೇ ಮಾಡಿ ಹೋಗೋಣ. €11,70 bekomme ich dann bitte. Ja. 15, vielen Dank. Und €3,30 gibt es zurück, bitte sehr. Ein schönes Wochenende wünsche ich. Dankeschön. Danke, tschüss. Tschüss. ಸೊ ಇಷ್ಟು ಪೂರ ಡಬ್ಬಿಗೆ €11.71 ಆಗಿದೆ. ಹತ್ತತ್ರ 900-950 ರೂಪಾಯಿ ನಮ್ಮ ದೇಶದ ರೂಪಾಯಿನಲ್ಲಿ. ಕೊಟ್ಟಿದ್ದಕ್ಕೂ ಸಾರ್ಥಕ, ತಿಂದಿದ್ದು ಸಾರ್ಥಕ. ಭಾಳ ಅದ್ಭುತವಾಗಿದೆ. ಹ್ಯಾನೋವರಲ್ಲಿ ಜರ್ಮನಿಲಿ ಹತ್ತತ್ರ ಇಲ್ಲಿ ಇರೋದು ಯಾರಾದರೂ ಇದ್ದರೆ ನಿಮಗೆ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ಬನ್ನಿ. 1 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಿ. ಭಾಳ ಸುಸ್ತಾಯಿತು. ಬಿಸಿಲು ಸಂಜೆ 6 ಗಂಟೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಮತ್ತು ಸಂಜೆ ಮೇಲೆ ಸ್ವಲ್ಪ ವಾತಾವರಣ ತುಂಬ ಬಿಸಿ ಆಗುತ್ತಿಲ್ಲೆಲ್ಲ. ಮಧ್ಯಾಹ್ನ ಊರಲ್ಲೆಲ್ಲ ಮಧ್ಯಾಹ್ನ 12 ಗಂಟೆ ಆದರೆ ಸಿಕ್ಕಾಪಟ್ಟೆ ಬಿಸಿಲು ಅಂತೀವಿ. ಇಲ್ಲಿ ಸಂಜೆ 3 ಗಂಟೆ ಮೇಲೆ ಸಿಕ್ಕಾಪಟ್ಟೆ ಬಿಸಿಲಾಗುತ್ತೆ. ಸ್ವಲ್ಪ ನೆರಳಿದೆ ಇಲ್ಲಿ. ವಿಶ್ರಾಂತಿ ತೊಗೊಂಡು ಇನ್ನೊಂದು 300 ಮೀಟ್ರ್ ನಡೆದು ಟ್ರೈನ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗಬೇಕು. ಸೊ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.